ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಸ್ವಲ್ಪ ಸಿನಿಮಾ ಬಿಟ್ಟು ಕಿರುತೆರೆ ಕಡೆ ಅಂದರೆ ಸ್ಮಾಲ್ ಸ್ಕ್ರೀನ್ ಕಡೆ ಬರೋಣ. ವಿಶೇಷವಾಗಿ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೆಸರು ಪಡೆದಿರುವಂತಹ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ ಸೀಸನ್ 12 ಒಂದು ರೀತಿ ಕುತೂಹಲದ ಘಟ್ಟಕ್ಕೆ ಬಂದು ತಲುಪಿದೆ. ಇನ್ನೇನು 3 ದಿನಗಳು ಬಾಕಿ ಇದೆ. ಬಿಗ್ ಬಾಸ್ ಸೀಸನ್ 12 ಕನ್ನಡ ಸೀಸನ್ನ ಈ ಬಾರಿ ವಿನ್ನರ್ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಆರಂಭದಿಂದಲೂ ಒಂದು ರೀತಿ ಈ ಸೀಸನ್ ಎಲ್ಲೋ ಒಂದು ಕಡೆ ಡಲ್ ಹೊಡಿತಾ ಇದೆಯಾ ಅನ್ನುವಂತಹ ಒಂದು ಚರ್ಚೆಗಳು ವೀಕ್ಷಕರಲ್ಲೇ ಇರುವಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇಬ್ಬರ ನಡುವೆ ಒಂದು ಟಗ್ ಆಫ್ ವಾರ್ ಏನು ಶುರುವಾಯಿತು, ಅಲ್ಲಿಂದ ಬಿಗ್ ಬಾಸ್ ನಿಜಕ್ಕೂ ಟೇಕ್ ಆಫ್ ಆಯಿತು ಅಂತಲೇ ಎಲ್ರಿಗೂ ಗೊತ್ತು. ಗಿಲ್ಲಿ ಇಲ್ಲದೇ ಹೋಗಿದ್ರೆ ಈ ಬಾರಿಯ ಸೀಸನ್ ಡಲ್ ಹೊಡಿತಾ ಇತ್ತು ಅಂತ ಬಹಳಷ್ಟು ಜನ ಹೇಳೋದನ್ನು ಕೇಳಿದ್ದೀನಿ. ಆದರೆ ಅದು ಹಾಗಾಗುತ್ತೆ, ಹಾಗಾಗಬಹುದಾಗಿತ್ತು ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕಂತ ಹೇಳಿದರೆ 24 ಗಂಟೆ ಕ್ಯಾಮ್ರಾ ರೋಲ್ ಆಗಿರುತ್ತೆ. ಅದನ್ನು ಎಡಿಟಿಂಗ್ ಟೇಬಲ್ಗೆ ತಂದ ಮೇಲೆ ಅದರಲ್ಲಿ ಬೆಸ್ಟ್ ಕಂಟೆಂಟನ್ನು ತೆಗೆದು 1.5 ಗಂಟೆ ಅಂದರೆ 90 ನಿಮಿಷ ನಮಗೆ ವೀಕ್ಷಕರಿಗೆ ಕೊಡ್ತಾರೆ. ಹಾಗಾಗಿ ಗಿಲ್ಲಿ ನಟ ಇಲ್ಲದೇ ಹೋಗಿದ್ರೆ ಅದು ಬೇರೆ ಆಗ್ತಿತ್ತು, ಅಥವಾ ಗಿಲ್ಲಿ ನಟ ಇಲ್ಲದೇ ಹೋಗಿದ್ರೆ ಸೀಸನ್ನೇ ಡಲ್ ಆಗ್ತಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಹಂತಕ್ಕೆ ಗಿಲ್ಲಿ ಈ ಶೋ ಸ್ಟಾಪರ್ ರೀತಿಯಲ್ಲಿ ಕಾಣಿಸಿದ್ರು ಈ ಸೀಸನ್ ಉದ್ದಕ್ಕೂ. ಈಗ 3 ದಿನಗಳು ಬಾಕಿ ಇದೆ, ಕೌಂಟ್ಡೌನ್ ಶುರುವಾಗಿದೆ. ಯಾರು ವಿನ್ನರ್ ಅನ್ನುವಂತಹ ಒಂದು ಚರ್ಚೆಗಳು, ಬಹಳಷ್ಟು ಬಿಸಿ ಬಿಸಿ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಡೀತಾ ಇದೆ. ಫೈನಲ್ ಹಂತದಲ್ಲಿ ಫೈನಲಿಸ್ಟ್ ಪಟ್ಟಿಯಲ್ಲಿ 6 ಜನ ಇದ್ದಾರೆ. ಸೊ ಈ 6 ಜನರಲ್ಲಿ ಯಾರು ಈ ಬಾರಿ ಟ್ರೋಫಿಯನ್ನು ಎತ್ತಿ ಹಿಡಿತಾರೆ ಅನ್ನುವಂತಹ ಒಂದು ಚರ್ಚೆ, ಸಹಜವಾದಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಅಶ್ವಿನಿ ಗೌಡ, ಗಿಲ್ಲಿ, ಧ್ರುವಂತ್, ಧನುಷ್, ರಘು ಮತ್ತು ರಕ್ಷಿತಾ ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿಯೋರು ಯಾರು ಅನ್ನುವಂತಹ ಕುತೂಹಲ ಇದೆ. ಒಂದು ಹಂತಕ್ಕೆ ಗಿಲ್ಲಿ ಈ ಸೀಸನ್ನ ಗೆದ್ದೇ ಬಿಡ್ತಾರೆ, ಟ್ರೋಫಿನ ಎತ್ತಿ ಹಿಡಿತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತಾದರೂ ಕೂಡ ಫೈನಲ್ ಹಂತದಲ್ಲಿ ಕೊನೆಯ ವಾರದಲ್ಲಿ ನೋಡ್ತಾ ಇರುವಾಗ ಬಹಳಷ್ಟು ಕುತೂಹಲ ಇದೆ. ಯಾರು ಈ ಬಾರಿ ಟ್ರೋಫಿನ ಎತ್ತಿ ಹಿಡಿತಾರೆ ಅಂತ ಯಾರು ಅಂತ ಹೇಳೋಕ್ಕಾಗಲ್ಲ. ಈಗ ಬಹಳಷ್ಟು ಜನ ಅಶ್ವಿನಿ ಗೌಡ ಅವರ ಹೆಸರು ಹೇಳ್ತಿದ್ದಾರೆ, ಗಿಲ್ಲಿ ನಟನ ಹೆಸರನ್ನು ಹೇಳ್ತಿದ್ದಾರೆ, ರಕ್ಷಿತಾ ಹೆಸರು ಹೇಳ್ತಿದ್ದಾರೆ, ರಘು ಹೆಸರನ್ನು ಕೂಡ ಹೇಳ್ತಿದ್ದಾರೆ. ಗಿಲ್ಲಿ ನಟನ ವಿಚಾರಕ್ಕೆ ಬರೋದಾದರೆ, ಗಿಲ್ಲಿ ಆರಂಭದಿಂದಲೂ ತುಂಬ ಎಕ್ಸೈಟ್ಮೆಂಟ್ನಿಂದ ಕಾಣಿಸ್ಕೊಂಡ್ರು. ಅದು ಗೇಮ್ ಇರ್ಬೋದು ಅಥವಾ ಇಡೀ ದಿನ ಅವರು ಮನೆಯಲ್ಲಿ ಇದ್ದಂತಹ ರೀತಿ, ಅಂದರೆ ನಾವು ಕಂಟೆಂಟ್ಗಳನ್ನು ನೋಡಿದಾಗ ಕಾಣಿಸಿದ್ದು ಗಿಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದರು, ಎಲ್ಲರ ಜೊತೆನೂ ವಾಗ್ವಾದಕ್ಕೆ ಇಳಿತಿದ್ರು, ವೈಯಕ್ತಿಕ ಟೀಕೆಗಳನ್ನು ಮಾಡ್ತಿದ್ರು ಅನ್ನುವಂಥದ್ದು. ಎಲ್ಲದರ ಮಧ್ಯದಲ್ಲೂ ಕೂಡ ಬಿಗ್ ಬಾಸ್ಗೆ ಈ ಒಂದು ಆಟ ಬೇಕು, ಅದೇ ಈ ಒಂದು ಗೇಮ್ ನಿರೀಕ್ಷೆ ಮಾಡುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು. ಅದೇನೇ ಇರಲಿ ಬಂದಿದ್ದಾರೆ. ಈಗ ಗಿಲ್ಲಿ ನಟ ಗೆಲ್ತಾರಾ ಅನ್ನುವ ಚರ್ಚೆ ಕಳೆದ ವಾರದವರೆಗೂ ಏನಿತ್ತು, ಈ ವಾರ ಅದರ ಸಿನೇರಿಯಾ ಅಥವಾ ಅದರ ಒಂದು ರೂಪ ಬದಲಾದಂತೆ ಕಾಣಿಸ್ತಾ ಇದೆ. ಗಿಲ್ಲಿ ಬಿಗ್ ಬಾಸ್ ಗೆಲ್ಲೋದು ಅನುಮಾನ ಅನ್ನೋ ಚರ್ಚೆಗಳು ಕೂಡ ಒಂದು ಕಡೆ ನಡೀತಾ ಇದೆ. ಅಭಿಮಾನಿಗಳಲ್ಲಿ ಇದೆ ಗಿಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು, ಗಿಲ್ಲಿ ಗೆಲ್ತಾರೆ ಅನ್ನುವಂಥದ್ದು. ಆದರೆ ಒಂದು ಕಡೆ ಪ್ರೇಕ್ಷಕ ವರ್ಗ, ಟಿ ವಿ ನೋಡುವಂತಹ ವೀಕ್ಷಕರು, ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಲ್ಲಿ ಒಂದು ಸಣ್ಣ ಅನುಮಾನ ಈಗ ಶುರುವಾಗಿದೆ. ಗಿಲ್ಲಿ ಬಿಗ್ ಬಾಸ್ ಗೆಲ್ತಾರಾ ಇಲ್ವಾ ಅನ್ನುವಂತಹ ಡೌಟು. ಅದಕ್ಕೆ ಹಲವಾರು ಕಾರಣಗಳಿದೆ. ಯಾಕಂದರೆ ಕಳೆದ 13 ವಾರಗಳು ಗಿಲ್ಲಿ ಇದ್ದಂತಹ ರೀತಿ 14ನೇ ವಾರ ಗಿಲ್ಲಿ ಇದ್ದಂತಹ ರೀತಿಗೂ ಬಹಳಷ್ಟು ವ್ಯತ್ಯಾಸ ಕಾಣಿಸ್ತು. ಕಳೆದ ಶನಿವಾರ ಮತ್ತು ಭಾನುವಾರ ವಾರಾಂತ್ಯದಲ್ಲಿ ಸುದೀಪ್ ಅವರು ಶೋವನ್ನು ಹೋಸ್ಟ್ ಮಾಡುವಾಗ, ಸ್ಪರ್ಧಿಗಳ ಜೊತೆ ಮಾತನಾಡುವಾಗ ಅಲ್ಲಿ ಕೆಲವೊಂದಷ್ಟು ಸುಳಿವುಗಳು ಎಲ್ಲ ಒಂದು ಕಡೆ ಕಾಣಿಸ್ತು. ಒಂದು, ಕಿಚ್ಚನ ಚಪ್ಪಾಳೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರಿಗೆ ಏನು ಕೊಟ್ಟರು ಅದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಯಿತು. ಯಾಕೆ ದಿಢೀರನ್ನೇ ಇವ್ರಿಗೆ ಕೊಟ್ಟರು ಅನ್ನುವಂಥದ್ದು, ಅಥವಾ ಯಾಕೆ ಕೊಡಬಾರ್ದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕಂದರೆ ಈ ಸೀಸನ್ನಲ್ಲಿ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಸಿಗೋದೇ ಇಲ್ಲ ಅಂತೇಳಿ ಅಲ್ಲಿರ್ತಕ್ಕಂತಹ ಸ್ಪರ್ಧಿಗಳೇ ಹೊರಗಡೆ ಬಂದಾಗ ಮಾತನಾಡಿದ್ದಿದೆ, ಮತ್ತು ಟಿ ವಿ ನೋಡುವಂತಹ ವೀಕ್ಷಕರು ಅದ್ರ ಬಗ್ಗೆ ಮಾತನಾಡಿದ್ದಿದೆ. ಧ್ರುವಂತ್ ಏನು ಅದ್ಭುತವಾಗಿ ಆಟ ಆಡ್ತಾ ಇಲ್ಲ, ಸಪ್ಪೆ ಕಾಣಿಸ್ತಾರೆ, ಅವರಿಗೆ ಕಿಚ್ಚನ ಚಪ್ಪಾಳೆ ಈ ಸೀಸನ್ನಲ್ಲಿ ಸಿಗೋಲ್ಲ ಅನ್ನುವಂಥದ್ದು. ಆದರೆ ಕಿಚ್ಚನ ಚಪ್ಪಾಳೆ ಅವರಿಗೆ ಸಿಗುತ್ತೆ. ಅದಾದ ಮೇಲೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಧ್ರುವಂತ್ ಪರವಾಗಿ ಮಾತನಾಡೋರ ವರ್ಗ ಕೂಡ ಒಂದು ಕಡೆ, ಯಾಕೆ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಸಿಗಬಾರ್ದು, ಅವರು ಆಟ ಆಡ್ತಿದ್ದಾರೆ, ಅವ್ರು ಕೂಗಾಡ್ತಿಲ್ಲ, ಕಿರ್ಚಾಡ್ತಿಲ್ಲ,
ವಾದ ವಿವಾದ ವಾಗ್ವಾದಗಳಲ್ಲಿ ಭಾಗಿಯಾಗ್ತಿಲ್ಲ ಇರಬಹುದು, ಆದರೆ ಬಿಗ್ ಬಾಸ್ಗೆ ಏನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಅವರೊಬ್ಬ ಸ್ಪರ್ಧಿಯಾಗಿ ಅಲ್ಲಿ ಹೇಗಿರಬೇಕೋ ಹಾಗಿದ್ದಾರೆ. ಆಟ ಗೇಮ್ ಅಂತ ಬಂದಾಗ ತಮ್ಮ ಸಂಪೂರ್ಣ ಶ್ರಮವನ್ನು ಹಾಕಿ ಆ ಆಟಕ್ಕೆ ಏನು ಬೇಕೋ ಅದನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ. ಹಾಗಾಗಿ ಅವರು ಸ್ಪರ್ಧಿಯಾಗಿ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಅಂತ ಇರಬಹುದು. ಅಶ್ವಿನಿ ಗೌಡ ಒಂದು ಕಡೆ ಎಲ್ಲೋ ಒಂದು ಕಡೆ ಬಹಳಷ್ಟು ಟೀಕೆಗೆ ಒಳಗಾದರು, ಆದರೆ ಕೊನೆಯಲ್ಲಿ 3-4-5 ವಾರಗಳಿಂದ ಈಚೆಗೆ ಅವರು ಸಾಕಷ್ಟು ಬದಲಾಗಿದ್ದಾರೆ. ಕಿಚ್ಚ ಸುದೀಪ್ ಅವರು ವಾರಾಂತ್ಯದಲ್ಲಿ ಅವರಿಗೆ ಹೇಳುವಂತಹ ಸಾಕಷ್ಟು ಸಲಹೆಗಳು, ಹೊರಗಡೆ ಏನು ಚರ್ಚೆ ಆಗಬಹುದು ಅನ್ನೋದ್ರ ಒಂದು ಸುಳಿವುಗಳನ್ನು ಏನು ಕೊಟ್ಟರು ಅದನ್ನೆಲ್ಲವನ್ನು ಅವರು ಅಳವಡಿಸಿಕೊಂಡು ತಮ್ಮನ್ನು ತಾವು ಬದಲಾಯಿಸಿಕೊಂಡ್ರು ಅನ್ನುವಂಥದ್ದು ಒಂದು ಕಡೆ. ಇನ್ನು ಕೊನೆಯ ಹಂತದಲ್ಲಿ ಬಂದಾಗ ಗಿಲ್ಲಿ ಎಲ್ಲೋ ಒಂದು ಕಡೆ ಡಲ್ ಆದ್ರ ಅನ್ನುವಂಥದ್ದು. ಯಾಕಂದರೆ ಸುದೀಪ್ ಅವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಳೆದ ವಾರಾಂತ್ಯದಲ್ಲಿ ಹೆಚ್ಚು ಕಮ್ಮಿ ಒಂದು ರೀತಿ ತಾವು ಸೋಲೊಪ್ಕೊಂಡಿರೋ ರೀತಿಯಲ್ಲೇ ಗಿಲ್ಲಿ ಮಾತನಾಡಿದ್ದು ಅಲ್ಲಿ. ಅಂದರೆ ತಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಒಂದು ರೋಷ ಆಕ್ರೋಶ ಏನಿತ್ತು ಕಳೆದ ವಾರಾಂತ್ಯದಲ್ಲಿ ಅವರ ಮಾತುಗಳಲ್ಲಿ, ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಕಾಣಿಸ್ಲಿಲ್ಲ. ಬಹುತೇಕ ಎಕ್ಸಿಟ್ ಆಗುವ ಅಥವಾ ಎಲಿಮಿನೇಟ್ ಆದಂತಹ ಸ್ಪರ್ಧಿ ಮಾತನಾಡೋ ರೀತಿಯಲ್ಲೇ ಮಾತನಾಡ್ಬಿಟ್ರು. ನೀವು ಎಲಿಮಿನೇಟ್ ಆದರೆ ಅನ್ನುವಂತಹ ರೀತಿಯಲ್ಲಿ. ಆವಾಗ ನಾನು ವಿನ್ ಆಗ್ಬೋದು ಅಥವಾ ರನ್ನರ್ ಅಪ್ ಆಗಬಹುದು ಅಥವಾ ಕಪ್ಪು ನನಗೆ ಬರದೇನೂ ಇರಬಹುದು ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರು. ಇದೆಲ್ಲವನ್ನು ನೋಡಿದಾಗ ಎಲ್ಲ ಒಂದು ಕಡೆ ಡಲ್ ಆದ್ರ ಅನ್ನುವಂತಹ ಡೌಟ್ ಕೂಡ ಬರುತ್ತೆ. ಸುದೀಪ್ ಅವರು ಕೂಡ ಆ ಮಾತನ್ನು ಹೇಳಿದರು, ಇದು ಗಿಲ್ಲಿನ ಇದುವರೆಗೂ ಇದ್ದಂತಹ ಗಿಲ್ಲಿನ ಇದು ಅನ್ನುವಂಥದ್ದು. ಸುದೀಪ್ ಅವ್ರಿಗೂ ಕೂಡ ಗಿಲ್ಲಿ ಡಲ್ ಆಗಿರೋದು ಕಾಣಿಸ್ತು. ಸೊ ಇದೆಲ್ಲವನ್ನು ನೋಡಿದಾಗ ಗಿಲ್ಲಿ ಈ ಸೀಸನ್ನ ಗೆಲ್ತಾರಾ ಇಲ್ವಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಯಾಕಂತ ಹೇಳಿದರೆ ನಾವು ಕನ್ನಡ ಬಿಗ್ ಬಾಸ್ ಸೀಸನ್ 1ನಿಂದ ಕೂಡ ಗಮನಿಸ್ಕೊಂಡು ಬಂದರೆ ಬಹುತೇಕ ಇಡೀ ಶೋನಲ್ಲಿ ಹೈಲೈಟ್ ಆಗಿದ್ದಂಥವರು ಗೆಲ್ಲದೇ ಇರುವಂತಹ ಸಿಚುವೇಶನ್ಸ್ ಕೂಡ ಬಂದಿದೆ. ಫಸ್ಟ್ ಸೀಸನ್ನಲ್ಲೇ ಅರುಣ್ ಸಾಗರ್ ಇದ್ದಂತಹ ಆ್ಯಕ್ಟಿವ್ನೆಸ್ಸು, ಅವರು ತೊಡಗಿಸ್ಕೊಂಡಂತಹ ರೀತಿ, ಅವರು ಕೊಟ್ಟಂತಹ ಎಂಟರ್ಟೈನ್ಮೆಂಟು, ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಅನ್ನೋ ರೀತಿಯಲ್ಲೇ ಇತ್ತು. ಆದರೆ ಅವರಿಗೆ ಒಲಿದಿದ್ದು ರನ್ನರ್ ಅಪ್ ಪಟ್ಟ. ವಿಜಯ ರಾಘವೇಂದ್ರ ಅವರು ಒಂದು ಕಪ್ಪನ್ನು ಎತ್ತಿ ಹಿಡಿದ್ರು. ಎಸ್ ಅಫ್ಕೋರ್ಸ್ ವಿಜಯ ರಾಘವೇಂದ್ರ ಅವರಿಗೆ ಬಂದಿದ್ರ ಬಗ್ಗೆ ಯಾರೂ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಯಾಕಂತ ಹೇಳಿದರೆ ಅವರು ಅಗ್ರೆಸಿವ್ ಆಗಿ ಆಡಲಿಲ್ಲ, ಎಲ್ಲರ ಜೊತೆ ಜಗಳ ವಾಗ್ವಾದಕ್ಕೆ ಬೀಳಲಿಲ್ಲ. ಆದರೆ ಬಿಗ್ ಬಾಸ್ಗೆ ಹೇಗೆ ಬೇಕು, ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಳ್ಬೇಕು ಮತ್ತು ಒಬ್ಬ ವಿಜಯ ರಾಘವೇಂದ್ರ ಹೇಗಿರಬೇಕು ಹಾಗಿದ್ದರು. ಹಾಗಾಗಿ ಅವರಿಗೆ ಕಪ್ ಬಂತು ಅನ್ನುವಂಥದ್ದು. ಮತ್ತು ಬೇರೆ ಬೇರೆ ಸೀಸನ್ಗಳನ್ನು ನೋಡಿದಾಗ ಸೀಸನ್ 7ನಲ್ಲೂ ಕೂಡ ಕುರಿ ಪ್ರತಾಪ್ ಈ ಸೀಸನ್ನ ಗೆಲ್ತಾರೆ ಅನ್ನುವಂತಹ ರೀತಿಯಲ್ಲಿತ್ತು. ಶೈನ್ ಶೆಟ್ಟಿ ಅವರು ಗೆದ್ದರು. ಆಗಲೂ ಕೂಡ ಸರ್ಪ್ರೈಸಿಂಗ್ ಅಂತ ಅನೇಕರು ಅಂದ್ಕೊಂಡ್ರು. ನಾವು ಹೊರಗಡೆ ನೋಡುವ ಪ್ರಪಂಚ ಬೇರೆ, ಬಿಗ್ ಬಾಸ್ನ ಒಳಗಡೆ 24 ಗಂಟೆ ಇರುವಂತಹ ಆ ಸ್ಪರ್ಧಿಗಳ ಪ್ರಪಂಚವೇ ಬೇರೆ. ಮತ್ತು ಅಲ್ಲಿ ಏನೇನಾಗತ್ತೆ ಇಡೀ ದಿನ ಅದೆಲ್ಲವನ್ನೂ ಕೂಡ ನಮಗೆ ತೋರಿಸೋದಿಲ್ಲ. ಹಾಗಾಗಿ ಹೊರಗಡೆ ಪ್ರೇಕ್ಷಕರ ಪರ್ಸ್ಪೆಕ್ಟಿವ್ ಅದು ಯಾವತ್ತೂ ಅದೇ ಸತ್ಯ ಆಗಲ್ಲ, ಅದೇ ಫೈನಲ್ ಆಗಲ್ಲ. ಹಾಗಾಗಿ ಫೈನಲ್ಗೆ ಬೇಕಾದಂತಹ ಕಪ್ಪನ್ನು ಗೆಲ್ಲೋದಕ್ಕೆ ಬೇಕಾದಂತಹ ಒಂದಷ್ಟು ಸ್ಟ್ರಾಟಜಿಗಳನ್ನು ಒಳಗಿರುವಂತಹ ಸ್ಪರ್ಧಿಗಳು ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಮಾಡಿಕೊಂಡಾಗ ಮಾತ್ರ ಕಪ್ಪನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಡೈಲಿ ಮಾಧ್ಯಮದಲ್ಲೇ ನವೀನ್ ಸಜ್ಜು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು, ಗಿಲ್ಲಿ ಅದ್ಭುತವಾಗಿ ಆಡ್ತಾ ಇದ್ದಾರೆ, ಗಿಲ್ಲಿ ನನ್ನ ಫೇವ್ರೇಟು. ಆದರೆ ಗೆಲ್ಲೋದಕ್ಕೆ ಬೇಕಾದಂತಹ ಕೆಲವು ಕ್ವಾಲಿಟಿಗಳಿದೆ, ಅದು ಎಲ್ಲೋ ಒಂದು ಕಡೆ ಆ ಒಂದು 10% ಅವರಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಅನೇಕರು ಗಿಲ್ಲಿ ಹೆಸರನ್ನು ಹೇಳಿದರೂ ಕೂಡ ಗಿಲ್ಲಿ ಈ ವಿಚಾರದಲ್ಲಿ ಕಪ್ಪನ್ನು ಗೆಲ್ಲದೆ ಇರ್ಬೋದು ಅನ್ನುವಂತಹ ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟಿದ್ದಿದೆ. ಹಾಗಾಗಿ ಈ ಬಾರಿ ಗಿಲ್ಲಿ ಗೆದ್ದರೆ ಆಶ್ಚರ್ಯ ಏನಿಲ್ಲ ಅದರಲ್ಲಿ, ಯಾಕಂದರೆ ಅವರು ಆಡ್ಕೊಂಡು ಬಂದಿದ್ದಾರೆ. ಗೆಲ್ಲದೇ ಇದ್ದರೂ ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಫೈನಲ್ ಹಂತದಲ್ಲಿ ಇರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಕಪ್ ಗೆಲ್ಲುವಂತಹ ಸಾಮರ್ಥ್ಯ ಇರೋರೇನೆ. ಹಾಗಾಗಿ ಗಿಲ್ಲಿ ನಟ ಗೆಲ್ಲಬಹುದು, ಅಶ್ವಿನಿ ಗೌಡನೂ ಗೆಲ್ಲಬಹುದು, ರಘು ಗೆಲ್ಲಬಹುದು, ಧ್ರುವಂತ್ಗೂ ಕೂಡ ಕಪ್ ಗೆಲ್ಲುವಂಥ ಅವಕಾಶ ಇದೆ, ರಕ್ಷಿತಾಗೂ ಕೂಡ ಅವಕಾಶ ಇದೆ. ಅಲ್ಟಿಮೇಟ್ಲಿ ಯಾರೇ ಕಪ್ ಗೆದ್ದರೂ ಕೂಡ ಫೈನಲ್ 15 ವಾರಗಳನ್ನು ಕಂಪ್ಲೀಟ್ ಮಾಡಿರುವಂಥ ಎಲ್ಲ ಸ್ಪರ್ಧಿಗಳಲ್ಲಿರ್ತಾರೆ. ಯಾರೇ ಗೆದ್ದರೂ ಕೂಡ ಅವರು ಅದಕ್ಕೆ ಅರ್ಹರಾಗಿರ್ತಾರೆ, ಹಾಗಾಗಿ ಗೆಲ್ತಾರೆ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ. ಅದೇನೇ ಇರಲಿ, ಒಬ್ಬ ಹಳ್ಳಿಯ ಪ್ರತಿಭೆ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಕಂಟೆಂಟನ್ನು ಮಾಡ್ತಾ ಅಲ್ಲಿಂದ ಒಂದು ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಒಂದು ದೊಡ್ಡ ವೇದಿಕೆಗೆ ಬಂದು ಅಲ್ಲಿ ಹೆಸರನ್ನು ಸಂಪಾದಿಸಿ ಜನರ ಪ್ರೀತಿಯನ್ನು ಸಂಪಾದಿಸಿ ಬಿಗ್ ಬಾಸ್ಗೆ ಬಂದು ಇವತ್ತು 15 ವಾರಗಳ ಕಾಲ ಇದ್ದು ಇಷ್ಟು ದೊಡ್ಡ ಜನಬೆಂಬಲವನ್ನು ಸಂಪಾದಿಸಿದ್ದಾರೆ, ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಯಾರನ್ನು ಕೇಳಿದರೂ ಕೂಡ ನನಗೆ ಗೊತ್ತಿರೋರು ಎಷ್ಟೋ ಜನ ಮಾತನಾಡುವಾಗ ಗಿಲ್ಲಿ ಹೆಸರನ್ನು ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಬೇಸನ್ನು ಅವರು ಬಿಗ್ ಬಾಸ್ನಿಂದ ಸಂಪಾದಿಸಿದ್ದಾರೆ. ಆದರೆ ಒಂದು ಫೇಟ್ ಅಂತ ಹೇಳಿದ್ರೆ, ಗಿಲ್ಲಿ ಯಾವೆಲ್ಲ ರಿಯಾಲಿಟಿ ಶೋಗಳಿಗೆ ಹೋಗಿದ್ದಾರೆ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು ರನ್ನರ್ ಅಪ್ಪು ಅಥವಾ ಸೆಕೆಂಡ್ ರನ್ನರ್ ಅಪ್ಪು ಈ ರೀತಿಯಲ್ಲೇ ಬಂದಿದ್ದಾರೆ. ಯಾವ ಶೋನೂ ಕೂಡ ವಿನ್ ಆಗಿಲ್ಲ.
ಅದನ್ನೆಲ್ಲ ಒಂದು ಕಡೆ ಎಕ್ಸಾಂಪಲ್ ಕೊಟ್ಟು ಬಿಗ್ ಬಾಸ್ನಲ್ಲಿ ಈ ಬಾರಿಯೂ ಕೂಡ ಅವ್ರು ಗೆಲ್ಲೋದಿಲ್ಲ, ರನ್ನರ್ ಅಪ್ ಆಗ್ತಾರೆ ಅನ್ನುವಂಥದ್ದು. ಮತ್ತು ಕಳೆದ ವಾರ ಅವರು ಡಲ್ಲಾದ ರೀತಿ ಎಲ್ಲವನ್ನು ನೋಡಿದಾಗ ಆ ರೀತಿ ಒಂದಷ್ಟು ಅನಲೈಸ್ ಮಾಡ್ತಾ ಇದ್ದಾರೆ ಜನ. ನಾನು ಬಿಗ್ ಬಾಸ್ ನೋಡದೇ ಇದ್ದರೂ ಕೂಡ, ವೈಯಕ್ತಿಕವಾಗಿ ನಾನು ಬಿಗ್ ಬಾಸನ್ನು ನೋಡದೇ ಇದ್ದರೂ ಕೂಡ ಪ್ರತಿನಿತ್ಯ ಅದನ್ನು ಗಮನಿಸೋದಿಲ್ಲ. ನಾನು ಸಿನಿಮಾ ಅನಲಿಸ್ಟ್ ಆಗಿ, ಒಬ್ಬ ಸಿನಿಮಾ ವಿಮರ್ಶಕನಾಗಿ, ಸಿನಿಮಾ ಪ್ರೇಮಿಯಾಗಿ ಹೆಚ್ಚು ಸಿನಿಮಾಗಳನ್ನು ಗಮನಿಸೋದಕ್ಕೆ ಇಷ್ಟಪಡ್ತೀನಿ. ಕಿರುತೆರೆಯ ಕಡೆ ನನ್ನ ಅಷ್ಟು ಗಮನ ಕೊಡೋದಿಲ್ಲ. ವಿಶೇಷವಾಗಿ ಬಿಗ್ ಬಾಸ್ ಶೋನ ನಾನು ಹೆಚ್ಚು ನೋಡೇ ಇಲ್ಲ ಮನೆಯಲ್ಲಿ. ಹಾಗಾಗಿ ಅಲ್ಲಲ್ಲಿ ಕೆಲವನ್ನ ನೋಡಿದ್ದೀನಿ, ಕೆಲವನ್ನ ಗಮನಿಸಿದ್ದೀನಿ, ಕೆಲವು ವಿಡಿಯೋಗಳನ್ನು ನೋಡಿದ್ದೀನಿ, ಪ್ರೋಮೋಗಳನ್ನು ನೋಡಿದ್ದೀನಿ. ಅಲ್ಲಿ ಕಂಟೆಸ್ಟೆಂಟ್ಗಳು ಏನೇನು ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆಗಳು ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ನೋಡಿದ್ದೀನಿ. ಹಾಗಾಗಿ ಅದೆಲ್ಲವನ್ನೂ ಗಮನಿಸಿಯೇ ಹೇಳ್ತಾ ಇದ್ದೀನಿ. 6 ಜನ ಸ್ಪರ್ಧಿಗಳಲ್ಲಿ ಯಾರೇ ಗೆದ್ದರೂ ಕೂಡ ಅವರು ಅದಕ್ಕೆ ಅರ್ಹರು ಅಂತ ನಾನು ಅಂದ್ಕೊಳ್ತೀನಿ. ಸೊ ನೋಡೋಣ, ಇದೇ ಶನಿವಾರ ಭಾನುವಾರ ಬಿಗ್ ಡೇ. ಬಿಗ್ ಬಾಸ್ ಸೀಸನ್ 12 ಕನ್ನಡ ಸೀಸನ್ನ 12ನೇ ಸೀಸನ್ನ ಯಾರು ಗೆಲ್ತಾರೆ, ಯಾರು ಕಪ್ಪನ್ನು ಎತ್ತಿ ಹಿಡಿತಾರೆ, ನಾವೆಲ್ಲರೂ ಕೂಡ ಕಾಯ್ತಾ ಇರೋಣ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.